ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ವೇದಾದ್ವರ ಯೂಟ್ಯೂಬ್ ಚಾನಲ್. ಹಾಗೆ ನಾನು ಮಾಡ್ತಿರೋ ರೆಸಿಪಿ ಇವತ್ತು ಗೋಬಿ ಮಂಚೂರಿಯನ್. ಗೋಬಿ ಮಂಚೂರಿ ಅಂದರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ, ಚಿಕ್ಕ ಮಕ್ಕಳಿಗಂತೂ ಬೇಕೇ ಬೇಕಾದಂತಹ ಸ್ನ್ಯಾಕ್ಸ್ ಇದು. ಗೋಬಿ ಮಂಚೂರಿ ತುಂಬಾ ಸುಲಭವಾಗಿ ಮಾಡ್ಬೋದು ಮನೆಯಲ್ಲಿ. ನಾನಿವತ್ತು ಕ್ಯಾಬೇಜಲ್ಲಿ ಮಾಡ್ತಿದ್ದೀನಿ. ಕ್ಯಾಬೇಜನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊತ ಹೋಗಿ, ತುಂಬ ಸ್ಮಾಲ್ ಆಗಿರಬೇಕು. ಹಾಗಾದರೆ ಹಿಟ್ಟಿಗೆ ಅದು ನೀಟಾಗಿ ಬೆರೆಯುತ್ತೆ. ಸೊ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ತುಂಬ ಸುಲಭವಾಗಿ ಮಾಡ್ಬೋದು ಮನೇಲಿ. ಎಲ್ಲರೂ ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಕಟ್ ಮಾಡ್ಕೊಂಡಿದ್ದು ಕ್ಯಾಬೇಜ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಗೋಬಿನ ಕಾರ್ನ್ಫ್ಲೋರ್ ಹಿಟ್ಟಲ್ಲಿ ಮಾಡಿದ್ರೆ ಗೋಬಿ ಟೇಸ್ಟ್ ಸಿಗೋದು. ನೋಡಿ, ಒಂದು ಬೌಲ್ಗೆ ಕಾರ್ನ್ಫ್ಲೋರ್ ಹಿಟ್ಟು ತೊಗೊಳ್ಳಿ. ಒಂದು ಬೌಲ್ಗೆ ಒಂದು ಹಾಫ್ ಬೌಲಷ್ಟು ಮೈದಾ ಹಿಟ್ಟು ತೊಗೊಳ್ಳಿ. ಹಂಗಾದರೆ ಮಾತ್ರ ಕ್ರಿಸ್ಪಿಯಾಗಿರುತ್ತೆ. ಮೈದಾ ಹಾಕಿದರೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಳ್ರಿ. ಹಾಗೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊತ ಹೋಗಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಹಾಗೆ ಇದರಲ್ಲಿ ನೀರಿನ ಅಂಶ ಇರುತ್ತಲ್ಲ ಕ್ಯಾಬೇಜಲ್ಲಿ, ಸೊ ಹಾಗಾಗಿ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊತ ಕಲಿಸ್ಕೊಳ್ಳಿ. ತುಂಬ ಹಾಕೋಕೆ ಹೋಗ್ಬೇಡ್ರಿ, ಯಾಕಂದರೆ ಮೊದಲೇ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಈ ಥರ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು, ಹಾಗೆ ನಾನಿಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಸೊ ಎಣ್ಣೆನೂ ಕಾದಿದೆ. ಹೈ ಫ್ಲೇಮ್ ಇಟ್ಕೋಬೇಡಿ, ಲೋ ಫ್ಲೇಮಲ್ಲೇ ಮಾಡಿ. ಯಾಕಂದರೆ ಹೈ ಫ್ಲೇಮಲ್ಲಿ ಅದು ನೋಡೋಕ್ಕೆ ಆಗಿದೆ, ಗೋಬಿ ರೆಡಿ ಆಗಿದೆ ಅಂತಲೇ ಅನಿಸುತ್ತೆ, ಬಟ್ ಆಗಿರಲ್ಲ. ಹಾಗಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ನೋಡಿ, ಈ ಥರ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇಲ್ಲಿ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಒಂದು ತವ ತೊಗೊಂಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ, ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕಿ, ಈ ಥರ ಚಟ್ಪಟ್ ಅಂದ ತಕ್ಷಣ ಕಟ್ ಮಾಡಿಟ್ಟಿದ್ದು ನೀರುಳ್ಳಿನೂ ಹಾಕ್ಬೇಡಿ. ನೀರುಳ್ಳಿನ ತುಂಬ ಬೇಯಿಸೋಕೆ ಹೋಗಬೇಡಿ, ಹಸಿ ಆಗಿದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ಫುಲ್ಲು ಫ್ರೈ ಮಾಡೋಕೆ ಹೋಗಬೇಡಿ. ಹಾಗೆ ಫ್ರೈ ಆದ ತಕ್ಷಣ ಸ್ವಲ್ಪ ಮೆಣಸಿನ್ಕಾಯಿನೂ ಹಾಕ್ಕೊಂಬಿಡಿ. ಮೆಣಸಿನ್ಕಾಯಿನೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಅಂದರೆ ಸ್ವಲ್ಪ ಹಸಿ ಆಗಿರೇ ಇರಲಿ, ಡೀಪಾಗಿ ಏನು ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ಥರ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಗೋಬಿ ರೆಡಿಯಾಗಿರುತ್ತಲ್ಲ, ಆ ಗೋಬಿನ ಇದಕ್ಕೆ ಹಾಕ್ಕೊಂಬಿಡಿ. ಇದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಿಟ್ಟನ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಬಿಡಿ. ತುಂಬ ಗಟ್ಟಿಯಾಗಿ ಆಗೋ ಥರ ಹಾಕ್ಕೋಬೇಡಿ. ಹಾಗೆ ಇದನ್ನ ಹಾಕೋದ್ರಿಂದ ಗೋಬಿ ನೀಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನ ಹಾಕಿ ಮಿಕ್ಸ್ ಮಾಡಿದ ನೆಕ್ಸ್ಟು ಟೊಮೊಟೊ ಸಾಸ್ ಇರುತ್ತಲ್ಲ, ಟೊಮೊಟೊ ಸಾಸ್ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೊಟೊ ಸಾಸ್ ಹಾಕ್ಬಿಟ್ಟು ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಚಿಲ್ಲಿ ಸಾಸ್ನು ಸ್ವಲ್ಪ ಖಾರ ಬೇಕಂದರೆ ಹಾಕ್ಕೊಳ್ಳಿ. ಸೊ ಹಾಗಾಗಿ ಚಿಲ್ಲಿ ಸಾಸ್ ಹಾಕ್ಬಿಟ್ಟು, ವಿನೆಗರ್ ಇರುತ್ತಲ್ಲ, ವಿನೆಗರ್ನ 1 ಸ್ಪೂನಷ್ಟು ವಿನೆಗರ್ ಹಾಕ್ಕೊಳ್ಳಿ. ಹುಳಿ ಅಂಶ ಇರುತ್ತೆ, ಹಾಗಾಗಿ ಸ್ವಲ್ಪನೇ ನೋಡಿ ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಸೋಯಾ ಸಾಸನ್ನು ಹಾಕ್ಕೊಂಬಿಡಿ. ಇದನ್ನೆಲ್ಲ ಹಾಕಿದ ನೆಕ್ಸ್ಟು ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಳ್ಳಿ. ಹಾಗೆ ಲಾಸ್ಟಲ್ಲಿ ಕಟ್ ಮಾಡಿಟ್ಟಿದ್ದು ಕೊತ್ತಂಬರಿ ಕೂಡ ಹಾಕ್ಕೊಂಬಿಡಿ. ನೋಡಿ, ಎಷ್ಟು ಸುಲಭವಾಗಿ ಮನೆಯಲ್ಲಿ ಗೋಬಿ ಮಾಡ್ಬೋದಲ್ವಾ. ಆಗಿದ್ದರೆ ಮನೆಯಲ್ಲಿ ಎಲ್ಲ ಟ್ರೈ ಮಾಡಿ ನೋಡಿ. ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.